ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ನೀರಿನ ಸೆಳೆತ ಏನಾದರೂ ಜಾಸ್ತಿ ಇತ್ತಾ? ಪ್ರಿಕಾಷನ್ಸ್ ಏನು ತೆಗೆದುಕೊಂಡಿರಲಿಲ್ವಾ ಚಿತ್ರತಂಡ? ಶ್ವೇತಾ, ಏನು ಇವತ್ತು ನಡೆದಿರುವಂತಹ ಒಂದು ಘಟನೆ ಏನು ಸಾಕಷ್ಟು ಆಶ್ಚರ್ಯಗೊಳಿಸಿದೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ಇಲ್ಲಿ ಮಾಸ್ತಿಗುಡಿ ಚಿತ್ರತಂಡ ಏನು ಕನ್ನಡ ಚಿತ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ವಿಶೇಷವಾದಂತಹ ಮತ್ತು ವಿಭಿನ್ನವಾದ ದೃಶ್ಯವನ್ನ ಸೀಕ್ವೆನ್ಸ್ ಏನು ಫೈಟ್ ಸೀನ್ ಅನ್ನ ಶೂಟಿಂಗ್ ಮಾಡ್ತಾ ಇತ್ತು. ಈ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಬೆಳಗಿನಿಂದ ಕೂಡ ಉದಯ್ ಮತ್ತೆ ಅನಿಲ್ ಅಂತ ವಿಲನ್ಗಳು ದುನಿಯಾ ವಿಜಯ್ ಜೊತೆಗೆ ಫೈಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ಸುಮಾರು ಕೊನೆಯ ಹಂತಕ್ಕೆ ಬಂದಿದ್ದಷ್ಟೇನೆ ಏನು ಫ್ಲೈಟ್ ಏನು ಹೆಲಿಕಾಪ್ಟರ್ ಅಲ್ಲಿ ಬರೋ ಮೂಲಕ ನೀರಿಗೆ ಜಿಗಬೇಕಾಗಿತ್ತು. 100 ಮೀಟರ್ ಕೆಳಗಡೆ 100 ಮೀಟರ್ನ ಮೇಲಿಂದ ಕೆಳಗಡೆ ನೀರಿಗೆ ಜಿಗಬೇಕಾಗಿತ್ತು. ಈ ಒಂದು ಸೀನ್ ಅನ್ನ ಕೊನೆಯ ಭಾಗದಲ್ಲಿ ಶೂಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಚಿತ್ರತಂಡರು ಇಟ್ಕೊಂಡಿದ್ರು. ಹಾಗಾಗಿ ಆ ಕೊನೆಯ ಶೂಟಿಂಗ್ ಹಂತ ಇನ್ನೇನು ಸಕ್ಸಸ್ ಆಯ್ತು, ಎಲ್ಲರೂ ಶೂಟಿಂಗ್ ಮುಗೀತು ಅನ್ನೋ ಅಷ್ಟೊತ್ತಿಗೆ ಒಂದು ಅವಘಡ ನಡೆದಿರುವಂತದ್ದು. ಅಂದ್ರೆ ಉದಯ್ ಮತ್ತೆ ಏನು ಅನಿಲ್ ಇದ್ದಾರೆ, ಅವರು ಉದಯ್ ಮತ್ತೆ ಅನಿಲ್ ಅವರನ್ನ ದುನಿಯಾ ವಿಜಯ್ ಅವರು ಚೇಸ್ ಮಾಡ್ಕೊಂಡು ಹೋಗುವಂತ ಒಂದು ಸೀನ್ ಇದು. ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಅನಿಲ್ ಮತ್ತೆ ಹಾಗೂ ಉದಯ್ ಅವರು ಕೂತಿರ್ತಾರೆ. ಅವರನ್ನ ದುನಿಯಾ ವಿಜಯ್ ಅವರು ಓಡ್ ಬಂದು ಹೆಲಿಕಾಪ್ಟರ್ ಮೇಲೆ ಹತ್ಕೊಂಡು ಹಾಗೆ ಅದನ್ನ ಚೇಸ್ ಮಾಡ್ಕೊಂಡು ಅವ್ರನ್ನ ಹೆಲಿಕಾಪ್ಟರ್ ಕೂರಿಸ್ಕೊಂಡು ಚೇಸ್ ಮಾಡ್ಕೊಂಡು ಹೋಗುವಂತ ಸೀನು.